ಈಗ ನೋಡಿ ನೆಕ್ಸ್ಟ್ ಕ್ವಶನ್ನು, ಸಾಲ್ವ್ ದ ಫಾಲೋಯಿಂಗ್ ಇಂಟೆಗ್ರಲ್ ಈಕ್ವೇಷನ್ 0 to infinity sin f of x sin alpha x dx is equal to 10 20 0. 10 ಯಾವಾಗ 0 to 1, 20 ಯಾವಾಗ ಆಲ್ಫಾ 1 to 2, 0 ಯಾವಾಗ ಗ್ರೇಟರ್ ದ್ಯಾನ್ 2. ಇಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ. ಈಗ ಜನರಲ್ ನಿಮಗೆ ಈಗ ಸೈನ್ ಇದೆಯಲ್ವಾ, ಎಫ್ ಎಸ್ ಅಂದ್ಕೊಳ್ಳಿ, ನಾನು ಫಾರ್ಮುಲಾ ಬರೀತೀನಿ. ಜನರಲ್ ಏನು, ಎಫ್ ಎಸ್ ಆಫ್ ಯು ಅಂದ್ರೇನು, ಎಫ್ ಎಸ್ ಆಫ್ ಯುಗೆ ಫಾರ್ಮುಲಾ ಏನು, ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್. ಇಲ್ಲಿ ಯು ಬಂದು ಆಲ್ಫಾ ಹಾಕ್ಕೊಳ್ಳಿ ಅಷ್ಟೇ, ಅರ್ಥ ಆಗ್ತಿದೆಯಲ್ವಾ. ಈಗ ಇನ್ವರ್ಸ್ ಇದಕ್ಕೇನು, ಎಫ್ ಆಫ್ ಎಕ್ಸ್ಗೆ 2/π 0 to infinity ಎಫ್ ಎಸ್ ಆಫ್ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಎಕ್ಸ್ ಬರೋಲ್ಲ, ಇಲ್ಲೇನು ಬರುತ್ತೆ ಡಿ ಆಲ್ಫಾ. ಈ ಫಾರ್ಮುಲೆ ಜ್ಞಾಪಕ ಇಟ್ಕೊಳ್ಳಿ. ಯು ಇದ್ದರೆ ಯು ಬದಲು ಆಲ್ಫಾನೂ ಇರುತ್ತೆ, ಗೊತ್ತಾಗ್ತಿದೆಯಲ್ವಾ. ಈಗ ಫಸ್ಟ್ ಏನು ಮಾಡಿ, ಗಿವನ್ ಡೇಟಾನ ಬರ್ಕೊಳ್ಳಿ. ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನೀವೇ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ. ವೆರಿ ಗುಡ್. ಇದು ಬರ್ಕೊಳ್ಳಿ ಕ್ವಶನ್ನ, ಹೇಳಿ. ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಸೈನ್ ಆಲ್ಫಾ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 10 ವೆನ್ ಆಲ್ಫಾ ಈಸ್ 0 to 1 ಇನ್ಕ್ಲೂಡಿಂಗ್ 0 ನಾಟ್ ಇನ್ಕ್ಲೂಡಿಂಗ್ 1 ಅಂತ. ಅದು ವೆನ್ ಆಲ್ಫಾ ಅಂದರೆ 20 ಯಾವಾಗ, ವೆನ್ ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಲೆಸ್ ದೆನ್ 2. 0 ಯಾವಾಗ, ಆಲ್ಫಾ ಗ್ರೇಟರ್ ದೆನ್ 2. ಅರ್ಥ ಆಯ್ತಲ್ವಾ. ಈಗ ಇದ್ರ ಬದಲು ಏನಂತ ಬರ್ಕೋಬೋದು ನಾನು, ಸೇಮ್ ಅಲ್ವಾ ಇದು ನೋಡಿ, ಇದೇನಿದು ನೋಡಿ, ಇದು ಸೇಮ್ ಅಲ್ವಾ. ನಾನು ಇದ್ರ ಬದಲು ಎಫ್ ಎಸ್ ಆಫ್ ಆಲ್ಫಾ ಅಂತ ಬರ್ಕೋಬೋದು. ಏನಂತ ಬರ್ಕೋಬೋದು, ಆಲ್ಫಾ ಅಂತ ಡಿನೋಟ್ ಮಾಡ್ಕೋಬೋದು. ಏನು ಎಫ್ ಎಸ್ ಆಫ್ ಆಲ್ಫಾ ಅಂದರೆ 10 ವೆನ್ ಆಲ್ಫಾ ಇಸ್ ಬಿಟ್ವೀನ್ 0 to 1, 20 ವೆನ್ ಆಲ್ಫಾ ಇಸ್ ಬಿಟ್ವೀನ್ 1 to 2, 0 ವೆನ್ ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ 2. ಈಗ ನಾವು ಇದನ್ನ ಫೈಂಡ್ ಮಾಡಬೇಕು. ಹೇಳಿ, ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಸಾಲ್ವ್ ಅಂದರೆ ಇದನ್ನ ಫೈಂಡ್ ಮಾಡೋದು ಅಷ್ಟೇ, ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡೋದು. ಈಗ ಹೇಳಿ, ಎಫ್ ಆಫ್ ಎಕ್ಸ್ ಅಂದ್ರೇನು, 2/π 0 to infinity ಎಫ್ ಎಸ್ ಆಫ್ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಇಲ್ಲಿ ನೋಡಿ, ಆಲ್ಫಾ ವೇರೀಸ್ ಫ್ರಮ್ 1 to 2. ಅರ್ಥ ಆಗ್ತಿದೆಯಲ್ವಾ. ಈಗ ಆಲ್ಫಾ ಫಸ್ಟ್ ಏನು, 0 to infinity ಇರೋದು, ಒಂದು 0 to 1 ಆಗಿದೆ, ಇನ್ನೊಂದು 1 to 2 ಆಗಿದೆ, 2 to infinity ಆಗಿದೆ. 0 to 1 ಇದ್ದಾಗ ಎಫ್ ಎಸ್ ಆಫ್ ಆಲ್ಫಾ ಏನಿದೆ 10, 0 to 1ಗೇನು 10, 1 to 2ಗೇನು ಎಫ್ ಎಸ್ ಆಲ್ಫಾ 20, ಇದಕ್ಕೆ 2 to infinity 0. ಅರ್ಥ ಆಗ್ತಿದೆಯಲ್ವಾ. ಈಗ ಹೆಂಗೆ ಮಾಡೋದು ಹೇಳಿ, ಇದನ್ನ ಲಿಮಿಟ್ನ ಚೇಂಜ್ ಮಾಡ್ಕೊಳ್ಳಿ. ಒಂದು 0 to 1 ಮಾಡಿ, ಇನ್ನೊಂದು 1 to 2. 2 to infinity ಬೇಕಾಗಿಲ್ಲ, ಯಾಕೆ ಅದು 0. ಹೇಳಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π ಇಂಟೆಗ್ರಲ್ ಆಫ್ ಹೇಳಿ 0 to 1 ಎಫ್ ಎಸ್ ಆಫ್ ಆಲ್ಫಾ ಏನು 10 ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ನೆಕ್ಸ್ಟು ಪ್ಲಸ್ ಹೇಳಿ 0 to 1 ಆದಮೇಲೆ 1 to 2 ಹೇಳಿ. 1 to 2ಗೇನು, 1 to 2ಗೆ ಎಫ್ ಎಸ್ ಆಫ್ ಆಲ್ಫಾ ಏನು 20 ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಕರೆಕ್ಟ್ ಅಲ್ವಾ. ಇಲ್ಲಿ ಎಫ್ ಆಫ್ ಎಕ್ಸ್ ಥರ ಟ್ರೀಟ್ ಮಾಡಬೇಕು ಅದನ್ನ, ಎಫ್ ಎಸ್ ಆಫ್ ಆಲ್ಫಾನ ಆ ಥರ ನಂಬರ್. ಈಗ ನೋಡಿ, 0 to 1 ಇದ್ದಾಗ ಎಫ್ ಎಸ್ ಆಫ್ ಆಲ್ಫಾ ಏನು 1 to ಆಲ್ಫಾ 1 to 2 ಇದ್ದಾಗ ಎಫ್ ಎಸ್ ಆಫ್ ಆಲ್ಫಾ ಏನು 20. ಅದಾಗಬೇಕು. ಲಿಮಿಟ್ ಜೊತೆಗೆ ಎಫ್ ಎಸ್ ಆಫ್ ಆಲ್ಫಾನ ಚೇಂಜ್ ಮಾಡಬೇಕು, ಬೇರೆದನ್ನ ಹಂಗೆ ಇಟ್ಕೊ. ಇಲ್ಲೇನು 10 ಆಚೆ ತೊಗೊಳ್ಳೋಣ ಅಲ್ವಾ. ಹೇಳಿ ಏನಾಗುತ್ತೆ, 2/π 10 ಆಚೆ ತೊಗೊಂಡ್ರೆ ಉಳಿಯೋದೇನು, ಇಂಟೆಗ್ರಲ್ ಆಫ್ 10 ಯಾಕೆ ಆಚೆ ತೊಗೋಬೇಕು, ಅದು ಕಾನ್ಸ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ. ಸೈನ್ ಎಕ್ಸ್ ಆಲ್ಫಾನ ಆಲ್ಫಾ ಎಕ್ಸ್ನ ಏನಂತ ಬರ್ಕೋಬೋದು ಬೇಕಿದ್ರೆ, ಸೈನ್ ಎಕ್ಸ್ ಆಲ್ಫಾ ಡಿ ಆಲ್ಫಾ. ನೆಕ್ಸ್ಟ್ ಹೇಳಿ, 20ನ ಆಚೆ ತೊಗೊಳ್ಳಿ, 1 to 2 ಹೇಳಿ ಎಕ್ಸ್ ಆಲ್ಫಾ ಡಿ ಆಲ್ಫಾ.
ಈಗ ಇಂಟಿಗ್ರೇಷನ್ ಆಫ್ ಸೈನ್ ಎ ಆಲ್ಫಾ ಏನು? sin a cos a ಮೈನಸ್ ಕಾಸ್ ಎ ಆಲ್ಫಾ ಬೈ ಎ. ಇಲ್ಲಿ ಎ ಅಂದರೆ ಎಕ್ಸ್ ಇದ್ದಂಗೆ ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π 10 ಇಂಟು ಮೈನಸ್ ಕಾಸ್ ಎಕ್ಸ್ ಆಲ್ಫಾ ಬೈ ಎಕ್ಸ್. ನಾನು ಹೇಳಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿದಾಗ ಎ ಬಂದು ಆಲ್ಫಾ ಆಗಲ್ಲ, ಏನಾಗೋದು? ಎಕ್ಸ್ ಆಗೋದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎ ಬಂದು ಆಲ್ಫಾ ಆಗ್ಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಹೇಳಿ ಪ್ಲಸ್ 20. ಇದು ಲಿಮಿಟ್ ಏನು? 0 to 1. ನೆಕ್ಸ್ಟ್ ಹೇಳಿ, ಬೇಕಿದ್ರೆ ಈ ಥರ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೋಬೋದು. ನೆಕ್ಸ್ಟ್ ಹೇಳಿ 20 ಸೈನ್ ಎಕ್ಸ್ ಆಲ್ಫಾಗೆ ಏನು ಇಂಟಿಗ್ರೇಷನು? ಮೈನಸ್ ಕಾಸ್ ಎಕ್ಸ್ ಆಲ್ಫಾ ಬೈ ಎಕ್ಸ್. ಲಿಮಿಟ್ ಏನು? ಈ ಲಿಮಿಟ್ನ ಯಾವುದಕ್ಕೆ ಅಪ್ಲೈ ಮಾಡಬೇಕು ನೀವು? ಯಾವುದಕ್ಕೆ ಅಪ್ಲೈ ಮಾಡಬೇಕು? ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಯಾವ್ದು ಮಾಡಿರೋದು ನಾವು? ಆಲ್ಫಾಗೆ ಅಪ್ಲೈ ಮಾಡಬೇಕು. ಹೇಳಿ ಇಲ್ಲಿ ಆಲ್ಫಾಗೆ ಅಪ್ಲೈ ಮಾಡಬೇಕಂದ್ರೆ ಆಲ್ಫಾ ಒಂದು ಕಡೆ ಮಾಡ್ಕೊಳ್ಳಿ, ಬೇರೆದನ್ನೆಲ್ಲ ಆಚೆ ಬರ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ 10/x. ಉಳಿಯೋದೇನು? ಕಾಸ್ ಎಕ್ಸ್ ಆಲ್ಫಾ. ಲಿಮಿಟ್ ಏನು? 1. ಪ್ಲಸ್ ಇಂಟು ಮೈನಸ್ 20/x. ಕಾಸ್ ಎಕ್ಸ್ ಆಲ್ಫಾ. ಲಿಮಿಟ್ ಏನು? 1 to 2. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಸೊ ನೆಕ್ಸ್ಟ್ ಲಿಮಿಟ್ ಅಪ್ಲೈ ಮಾಡಬೇಕು. cos x 0 ಲಿಮಿಟ್ ಅಪ್ಲೈ ಮಾಡಿ. minus cos ಹೇಳಿ ಹೆಂಗೆ ಅಪ್ಲೈ ಮಾಡ್ತೀರಾ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π ಮೈನಸ್ 10/x. ಆಲ್ಫಾ ಜಾಗದಲ್ಲಿ ಹಾಕಬೇಕು ಲಿಮಿಟು. ಯಾವುದ್ರ ಜಾಗದಲ್ಲಿ? ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಅಲ್ವಾ ಇಂಟಿಗ್ರೇಟ್ ಮಾಡಿರೋದು. ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಕಾಸ್ ಎಕ್ಸ್ ಇಂಟು 1 ಅಂದ್ರೇನು? ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು 0 ಅಂದರೆ cos 0 ನೆಕ್ಸ್ಟು ಮೈನಸ್ 20/x. ಇಲ್ಲಿ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ ಕಾಸ್ ಎಕ್ಸ್ ಇಂಟು 2 ಅಂದರೆ cos 2x ಮೈನಸ್ ಎಕ್ಸ್ ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇಲ್ಲಿ ಬರೆದ್ಬಿಡ್ತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಳಿ ಮೈನಸ್ 10 ಕಾಸ್ ಎಕ್ಸ್ ಬೈ ಎಕ್ಸು. ಕಾಸ್ 0 ಅಂದ್ರೇನು? 1. ಮೈನಸ್ ಇಂಟು ಮೈನಸ್ 10/x. ಕರೆಕ್ಟ್ ಅಲ್ವಾ? ಇದು 1 ಆಗುತ್ತೆ. 1 ಇಂಟು 10 ಏನಾಗುತ್ತೆ? 10. ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೈನಸ್ 20 ಕಾಸ್ 2x ಬೈ ಎಕ್ಸ್. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್. ಹೇಳಿ 20 ಕಾಸ್ ಎಕ್ಸ್ ಬೈ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಏನಾಗುತ್ತೆ ಇದು? ಹ್ಞೂ ಹೇಳಿ ಮೈನಸ್ 10 ಕಾಸ್ ಎಕ್ಸ್ ಪ್ಲಸ್ 10 ಮೈನಸ್ 20 ಕಾಸ್ 2x ಪ್ಲಸ್ 20 ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟ್ ಅಲ್ವಾ? ರಾಜಾ ಮಧ್ಯೆ ತು ಈಗ ಹೇಳಿ ಇದೇನಾಗುತ್ತೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π. ಈಗ ನೋಡಿ ಮೈನಸ್ 10 ಕಾಸ್ ಎಕ್ಸು ಮತ್ತು ಪ್ಲಸ್ ಇದು 10 ಕಾಸ್ ಎಕ್ಸ್ ಆಗುತ್ತಾ? ಪ್ಲಸ್ 10 ಮೈನಸ್ 20 ಕಾಸ್ 2x ಬೈ ಎಕ್ಸ್. ಈಗೇನು ಮಾಡೋಣ? 10ನ ಕಾಮನ್ ತೊಗೊಬಿಡೋಣ. ಏನನ್ನ ಕಾಮನ್ ತೊಗೊಳ್ಳೋಣ? 10 ಕಾಮನ್ ತೊಗೊಂಡ್ರೆ ಏನಾಗುತ್ತೆ?
ಈಸ್ ಈಕ್ವಲ್ ಟು ಹೇಳಿ 10 ಕಾಮನ್ ತೊಗೊಂಡ್ರೆ 20/2 ಇಂಟು 10 ಏನು 20/π ಹೇಳಿ ಕಾಸ್ ಎಕ್ಸ್ ಪ್ಲಸ್ 1 ಮೈನಸ್ 2 ಕಾಸ್ 2x ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಬಿಟ್ಟರು ನಡೆಯುತ್ತೆ, ಅರ್ಥ ಆಗ್ತಿದೆಯಲ್ವಾ? ಇದು ರಬ್ ಮಾಡ್ತೀನಿ. ಇಲ್ಲಿ ಫೈನಲ್ ಆನ್ಸರು ಎಲ್ಲಿ ಬರೀಲಿ, ಇಲ್ಲಿ ಬರ್ದ್ಬಿಡ್ತೀನಿ, ಸರಿನಾ? ಹೇಳಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು 20/π. 10 ಹೋದರೆ ಉಳಿಯೋದೇನು? ಇಲ್ಲಿ ಕಾಸ್ ಎಕ್ಸ್ ಉಳಿಯುತ್ತೆ, ಇಲ್ಲಿ 10 ಹೋದರೆ +1, ಇಲ್ಲಿ 10 ಕಾಮನ್ ತೊಗೊಂಡ್ರೆ 2 ಉಳಿಯುತ್ತೆ, -2 ಕಾಸ್ 2x ಡಿವೈಡೆಡ್ ಬೈ ಎಕ್ಸ್. ಇಷ್ಟು ಬರೆದ್ರೆ ಸಾಕು, ಅಥವಾ ಅಲ್ಲಿಗೆ ನಿಲ್ಲಿಸಿದ್ರೂ ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಒಂದು ಸತಿ ಏನು ಮಾಡೋಣ. ಸಾಲ್ವ್ ದ ಫಾಲೋಯಿಂಗ್ ಇಂಟೆಗ್ರಲ್ ಈಕ್ವೇಷನ್ 0 to infinity f of x sin alpha x dx is 10, 20, 0. 10 ಯಾವಾಗ 0 to 1, 20 ಯಾವಾಗ 1 to 2, 0 ಯಾವಾಗ ಗ್ರೇಟರ್ ದ್ಯಾನ್ 2. 0 to infinity f of x sin alpha x dx is equal to ಏನು 10. when alpha is 0 to 1, 20, alpha is 0, 1 to 2, 0, alpha ಗ್ರೇಟರ್ ದ್ಯಾನ್ 2. ಇದ್ರ ಬದಲು ಏನಂತ ಡಿನೋಟ್ ಮಾಡ್ಕೋಬೋದು, ಎಫ್ ಎಸ್ ಆಫ್ ಆಲ್ಫಾ. ರೈಟ್, ಹಿಂಗಿದೆ ಹಂಗೆ ಇರಲಿ. ಎಫ್ ಆಫ್ ಎಕ್ಸ್ಗೆ ಇದು ಫಾರ್ಮುಲಾ 2/π 0 to infinity ಎಫ್ ಎಸ್ ಆಫ್ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಎಫ್ ಆಫ್ 2/π 0 to infinity 0 to 1, 1 to 2, 2 to infinity ಮಾಡಬೇಕು. 0 to 1 ಇದ್ದಾಗ ಎಫ್ ಎಸ್ ಆಫ್ ಆಲ್ಫಾ ಏನು 10 ಸೈನ್ ಆಲ್ಫಾ ಡಿ ಎಕ್ಸ್ ಡಿ ಆಲ್ಫಾ, ಪ್ಲಸ್ 1 to 2 ಇದ್ದಾಗ ಎಫ್ ಎಸ್ ಆಫ್ ಆಲ್ಫಾ ಏನು 20 ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. 10 ಆಚೆ ತೊಗೊಳ್ಳಿ, ಸೈನ್ ಆಲ್ಫಾ ಎಕ್ಸ್ನ ಏನಂತ ಬರ್ಕೊಳ್ಳೋಣ, ಸೈನ್ ಎಕ್ಸ್ ಆಲ್ಫಾ ಡಿ ಆಲ್ಫಾ. 20 ಆಚೆ ತೊಗೊಳ್ಳಿ, ಸೈನ್ ಆಲ್ಫಾ ಎಕ್ಸ್ನ ಏನಂತ ಬರ್ಕೊಳ್ಳೋಣ, ಸೈನ್ ಆಲ್ಫಾ ಎಕ್ಸ್ ಆಲ್ಫಾ ಡಿ ಆಲ್ಫಾ. ಸೈನ್ ಎಕ್ಸ್ ಆಲ್ಫಾಗೆ ಇಂಟಿಗ್ರೇಷನ್ ಏನು ಮೈನಸ್ ಕಾಸ್ ಎಕ್ಸ್ ಆಲ್ಫಾ ಬೈ ಎಕ್ಸ್ 20. ಸೈನ್ ಎಕ್ಸ್ ಆಲ್ಫಾಗೇನು ಮೈನಸ್ ಕಾಸ್ ಎಕ್ಸ್ ಆಲ್ಫಾ ಬೈ ಎಕ್ಸ್ 1 to 2, 0 to 1, ಇದು 1 to 2. -10/x ಆಚೆ ತೊಗೊಳ್ಳಿ, ಕಾಸ್ ಎಕ್ಸ್ ಆಲ್ಫಾಗೆ ಲಿಮಿಟ್ ಏನು ಪ್ಲಸ್ ಇಂಟು ಮೈನಸ್ 20/x. ಕಾಸ್ ಎಕ್ಸ್ ಆಲ್ಫಾಗೆ ಲಿಮಿಟ್ ಏನು 1 to 2. 2/π ಹಂಗೆ ಇಟ್ಕೊಳ್ಳಿ, -10x. ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಕಾಸ್ ಎಕ್ಸು, ಮೈನಸ್ ಆಲ್ಫಾ ಜಾಗದಲ್ಲಿ 0 ಹಾಕಿದ್ರೆ ಕಾಸ್ 0, -20/x. ಆಲ್ಫಾ ಜಾಗದಲ್ಲಿ 2 ಹಾಕಿದ್ರೆ ಕಾಸ್ 2x, ಮೈನಸ್ ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಮೈನಸ್ ಕಾಸ್ ಎಕ್ಸು. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 2/π -10 ಕಾಸ್ ಎಕ್ಸ್ ಬೈ ಎಕ್ಸು, ಮೈನಸ್ ಇಂಟು ಮೈನಸ್ ಕಾಸ್ 0 ಅಂದರೆ 1, 10/x, ಮೈನಸ್ ಇಂಟು ಪ್ಲಸ್ ಮೈನಸ್ 20 ಕಾಸ್ 2x ಬೈ ಎಕ್ಸು, ಮೈನಸ್ ಇಂಟು ಮೈನಸ್ 20 ಕಾಸ್ ಎಕ್ಸ್ ಬೈ ಎಕ್ಸ್. ಎಕ್ಸು ಹಂಗೆ ಇಟ್ಕೊಳ್ಳಿ, ಏನಾಗುತ್ತೆ -10 ಕಾಸ್ ಎಕ್ಸ್ ಪ್ಲಸ್ 10 ಮೈನಸ್ 20 ಕಾಸ್ 2x ಪ್ಲಸ್ 20 ಕಾಸ್ ಎಕ್ಸ್. 20 ಕಾಸ್ ಎಕ್ಸಲ್ಲಿ 10 ಕಾಸ್ ಎಕ್ಸ್ ಹೋದರೆ ಉಳಿಯೋದೇನು 10 ಕಾಸ್ ಎಕ್ಸ್ ಪ್ಲಸ್ 10 ಮೈನಸ್ 20 ಕಾಸ್ 2x ಬೈ ಎಕ್ಸ್. 10ನ ಕಾಮನ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಬಿಡಿ. 2/π ಇರೋದು ಏನಾಗುತ್ತೆ 2 10s 20/π. ಇಲ್ಲಿ 10 ಹೋದರೆ ಕಾಸ್ ಎಕ್ಸು ಪ್ಲಸ್ 10 ಹೋದರೆ 1, ಇಲ್ಲಿ 10 ಹೋದರೆ 2 ಉಳಿಯುತ್ತೆ, 2 ಕಾಸ್ 2x ಬೈ ಎಕ್ಸ್. ಥ್ಯಾಂಕ್ ಯು.